ಸಂಗೀತ ಸಭಾ ಆಶ್ರಯದಲ್ಲಿ ಬೆಳ್ಳಿ ಹಬ್ಬದ ಅಂಗವಾಗಿ ಪದ್ಮಭೂಷಣ ಲಾಲ್ಗುಡಿ ಜಯರಾಮನ್ ಅವರ ಸ್ಮರಣಾರ್ಥ ಏಪ್ರಿಲ್ 22ರಂದು ಸಾಗರದ ಕುಡುಪಲ್ಲಿ ಸದಾನಂದ ಸ್ವರಾಲಯ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂತೇಳಿ ಹೊಸಳ್ಳಿ ವೆಂಕಟರಾಮ್ ಇಂದು ಪತ್ರಿಕಾಗೋಷ್ಠಿ ವಿದ್ಯಾದಾನ ಮಾಡಿ ನಮ್ಮನ್ನೆಲ್ಲ ತುಂಬಾ ಎತ್ತರಕ್ಕೆ ಬರೋಹಾಗೆ ಅವರ ಹೆಸರಲ್ಲಿ ಮಾಡಿ ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಅವ್ರದ್ದು ಏಪ್ರಿಲ್ 22ನೇ ತಾರೀಕು ಅವ್ರದ್ದು ಮೆಮೋರಿಯಲ್ ಡೇ. ಸೊ ಅವತ್ತು ನಾವು ಅವರ ಗುರುತುಗೋಸ್ಕರ ಅವತ್ತು ಕಾರ್ಯಕ್ರಮ ಎಲ್ಲಿ ಆಯ್ತು ಅದನ್ನು ಮಾಡ್ತಾ ಇದೀವಿ, ಬೇರೆ ಬೇರೆ ಕಾಲ ಮಾಡ್ತಾ ಇದೀವಿ. ಈ ಸಲ ನಮ್ಮ ಸಂಸ್ಕೃತಿ ಇಲಾಖೆ ಉಮೇಶ್ ಅವರು ಗಾಯಕ ನಿರ್ದೇಶಕರು ಸಾಗರದಲ್ಲಿ ಮಾಡಿ ಚೆನ್ನಾಗಿರುತ್ತೆ ಅಲ್ಲಿ ಮಾಡೋಣ ಅಂತ ಹೇಳಿದ್ರಿಂದ ನಾವು ಇಲ್ಲಿ ಮಾಡ್ಬೇಕು ಅಂತ ಮಾಡಿ ನಮ್ಮ ಮಾಸಾ ನಂಜೇಶ್ವರ ನಮ್ಮ ಆತ್ಮೀಯ ಮಿತ್ರರು ಇವ್ರನ್ನ ಇಟ್ಕೊಂಡು ಹಾಗೆ ನಮ್ಮ ಇಲ್ಲಿನ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರು ವಿನಂತಿ ಮಾಡ್ಕೊಂಡು ಅವರು ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ. ಅದಕ್ಕೆ ಅವರು ಉದ್ಘಾಟನೆ ಬರ್ತಾ ಇದ್ದಾರೆ. ಇಲ್ಲಿ ಉದ್ಘಾಟನೆ ಮುಖ್ಯ ಅತಿಥಿಗಳು ನಮ್ಮ ಉಮೇಶ್ ಬರ್ತಿದ್ದಾರೆ, ಜೊತೆಗೆ ನಮ್ಮ ನಂಜೇಶ್ವರ ಇರ್ತಾರೆ, ನಾನು ಇರ್ತೇನೆ. ಅವತ್ತಿನ ಕಾರ್ಯಕ್ರಮ 5 ಗಂಟೆಗೆ ಶುರು ಆಗುತ್ತೆ, ಸರಿಯಾಗಿ 5:45 ಗಂಟೆ ಆಗ್ಬೋದು. ಅದಾದ್ಮೇಲೆ ಒಂದು ಡಾಕ್ಯುಮೆಂಟ್ರಿನ ನಮ್ಮ ಗುರು ಲಾಲ್ಗುಡಿ ಜಯರಾಮನ್ ಬಗ್ಗೆ ಇರೋ ಒಂದು ಡಾಕ್ಯುಮೆಂಟ್ರಿ ತುಂಬಾ ಚೆನ್ನಾಗಿರೋದು, ಅದನ್ನ ಒಂದು ಪ್ರೆಸೆಂಟ್ ಮಾಡ್ತೀವಿ. ಒಂದು 10 ಗಂಟೆ ಆಗ್ಬೋದು. ಅದು 6 ಕಾಲ ಆದ್ಮೇಲೆ ನಮ್ದು ಒಂದು ವೈಲಿನ್ ಟ್ರಯೋ 2 ಗಂಟೆ ಕಾರ್ಯಕ್ರಮ ನಾವು ನೋಡ್ತೀವಿ. ಈ ಎಲ್ಲಿ ಯಾಕೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಹೊರಗಡೆ ಇಲ್ಲ, ಅವ್ರ ಹೆಸರು ತುಂಬಾ ಜನ ಕೇಳಿರ್ತಾರೆ, ಅವ್ರ ಬಗ್ಗೆ ನಾವು ಹೇಳ್ಬೇಕಾಗಿಲ್ವ ನಾವು. ಸಾಗರದಲ್ಲಿ ಹಿಂದೆ ಈಗ ಒಂದು 40 ವರ್ಷ ಹಿಂದೆ ಗಾಂಧಿ ಮೈದಾನ ಅವ್ರು ನುಡಿಸಿ ಲಕ್ಷಾಂತರ ಜನ ಸೇರಿದ್ರು. ಅವತ್ತು ಇಲ್ಲಿ ನುಡಿಸಿ ಅವ್ರಿಗೆ ಆಮೇಲೆ ಒಂದು ಸಂಗೀತ ಸಾಗರ ಅಂತ ಟೈಟಲ್ ಕೊಟ್ಲು. ಹಾಗಾಗಿ ಸಾಗರಕ್ಕೂ ಅವರಿಗೂ ಒಂದು ನಮ್ಮ ಸಂಬಂಧ ಇದೆ ಅಂತ ನಾವು ಇಲ್ಲೇ ಮಾಡೋಣ ಅಂತ ಇಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದೀವಿ. ನಮಗೇನಪ್ಪಾ ಅಂದ್ರೆ ನಾನು ಹೊರಗಡೆನೆ ಬಂದಿರೋದ್ರಿಂದ ಇಲ್ಲಿವರ ನೀವೆಲ್ಲ ಸೇರ್ಕೊಂಡು ಅದಕ್ಕೊಂದು ಪ್ರಚಾರ ಕೊಟ್ರೆ ಆ ಆಡಿಟೋರಿಯಂ ಹೊಸ ಆಡಿಟೋರಿಯಂ ಸ್ವಲ್ಪ ಅವರು ಹೊರಗಡೆ ಇರೋದ್ರಿಂದ ಸೊ ಜನ ಎಲ್ಲ ಬರೋ ಹಾಗಾಗಿ ಕಾರ್ಯಕ್ರಮ ಕೇಳಿ ನಮ್ಮ ಅವರ ಬಗ್ಗೆ ಮಾತಾಡಿದ್ದು ಕೇಳಿ